ರಾಜ್ಯದ ಕೆಲವೆಡೆ ಮಳೆಯಾಗಿದ್ದರಿಂದ ರೈತರು ಸೇರಿ ಹಲವರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಆದರೆ ಕೆಲ ಜಿಲ್ಲೆಗಳಲ್ಲಿ ಹನಿ ನೀರಿಗೂ ತತ್ವಾರ ಎದುರಾಗಿದೆ. ಕುಡಿಯೋ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಅಲೆದಾಡೋ ದುಸ್ಥಿತಿ ಬಂದಿದೆ. ಐದು ಗಂಟೆಯಿಂದ ನೀರಿನ ಬೋಂಬಾರಿ ಇಲ್ಲಿ ಜಗಳಾಡೋದ ಡ್ಯಾಮ್ ಇಲ್ಲೇ ಇದ್ರು ನೀರು ನಾವು ಕುಡಿಯಾಕ ಫೈಟಿಂಗ್ ಮಾಡಿ ತಿನ್ನೋದು ನೀರಿಗೆ ನಿಲ್ಲೋದು. ಸೈಕಲ್ನಲ್ಲೂ ಕೊಡ, ಬೈಕ್ನಲ್ಲೂ ಕೊಡ, ಮಹಿಳೆಯರ ತಲೆ ಮೇಲೆ ಸೊಂಟದ ಮೇಲೂ ಕೊಡ, ಹೀಗೆ ಬಿಂದಿಗೆಗಳನ್ನ ಹಿಡಿದು ಮಹಿಳೆಯರು ವೃದ್ಧರೆಲ್ಲ ಧಾವಂತದಲ್ಲಿ ಓಡೋಡಿ ಬರ್ತಿರೋದು ಹನಿ ನೀರಿಗಾಗಿ. ಒಂದು ಗ್ರಾಮ, 2,000 ಮನೆ, ಒಂದೇ ಬೋರ್ವೆಲ್. ಹನಿ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಗ್ರಾಮಸ್ಥರ ಅಲೆದಾಟ. ಒಂದು ಬಿಂದಿಗೆ ನೀರು ತುಂಬಿಸೋಕು ಹರಸಾಹಸ. ಮತ್ತೊಂದು ಬಿಂದಿಗೆ ತುಂಬುವಷ್ಟರಲ್ಲಿ ಬೇರೊಬ್ಬರು ಬಿಂದಿಗೆ ಹಿಡಿತಾರೆ, ಅದಕ್ಕೂ ಜಗಳ. ಈ ಕರಾಳ ದೃಶ್ಯ ಕಂಡಿದ್ದು ಬೆಳಗಾವಿ ಜಿಲ್ಲೆ ಹುಕ್ಕೇರಿಯ ನೇರಳಿ ಗ್ರಾಮದಲ್ಲಿ. ಈ ಊರಲ್ಲಿ 2,000 ಮನೆಗಳಿವೆ. ಆದ್ರೆ ಇಲ್ಲಿರೋದು ಮಾತ್ರ ಒಂದೇ ಒಂದು ಬೋರ್ವೆಲ್. ಕರೆಂಟ್ ಕೈ ಕೊಟ್ರೆ ವಾರಗಟ್ಟಲೆ ನೀರಿಲ್ಲದೆ ಪರದಾಡ್ಬೇಕು. ಹನಿ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಬಿಂದಿಗೆ ಕಟ್ಕೊಂಡು ಜನ ಅಲೆದಾಡ್ತಿದ್ದಾರೆ. ಟ್ಯಾಂಕರ್ ಬರ್ತೈತಿ, ಅಲ್ಲಿ ಬಡದಾಡ್ತಾರು, ಯಾರು ಸಿಕ್ತಿ ಯಾರಿಗಿಲ್ಲ. ಬರೀ ನೀರಿಗೆ ನಿಲ್ಬೇಕಾಗಿತ್ತು. ತಗದೆಲ್ಲ ಬಗಿಸಿಲ್ಲ, ದನಗಳು ಮೇವಲ್ಲ. ನಳಕ್ಕೆ ಹೊಂದಿಸಿದಾರ. ಈಗ ಡ್ಯಾಮ್ ನೀರು ಬಂದ್ ಆಗಿದ್ರಲ್ಲ, ಆಗಿನ ನಳಕ್ಕೆ ನೀರಿಲ್ಲ. ಚಾಲು ಆತಂದ್ರೆ ನೀರು ಎಲ್ಲರಿಗೂ ಸಂಪೂರ್ಣ ಸಿಗ್ತಾವ. ಕೆರೆ ಕುಂಟೆಗಳು ಖಾಲಿ, ಜಾನುವಾರುಗಳ ಪರದಾಟ. ರಾಜ್ಯದ ಕೆಲವೆಡೆ ಮಳೆಯಾದ್ರೂ ದಾವಣಗೆರೆ ಮೇಲೆ ಮಾತ್ರ ವರುಣ ಕೃಪೆ ತೋರಿಲ್ಲ. ಒಂದ್ ಕಡೆ ಕೆರೆಕಟ್ಟೆಗಳು ಬತ್ತಿದ್ರೆ ಜನ ಜಾನುವಾರುಗಳಿಗೆ ನೀರಿನ ತಾಪತ್ರಯ ಶುರುವಾಗಿದೆ. ಪ್ರಖರ ಬಿಸಿಲಿಗೆ ಬೆಳೆಗಳು ಒಣಗ್ತಿದ್ದು ರೈತರಿಗೆ ದಿಕ್ಕೇ ತೋಚದಂತಾಗಿದೆ. ಇತ್ತ ಕೋಲಾರದಲ್ಲಿ ಬಿಸಿಲ ಬೇಗೆ ಹೆಚ್ಚಾಗಿದ್ದು ಹನಿ ನೀರಿಗೂ ಮೂಕ ಪ್ರಾಣಿಗಳು ಪರದಾಡ್ತಿವೆ. ತೊಟ್ಲಿ ಗ್ರಾಮದಲ್ಲಿ ಕೆರೆಕುಂಟೆಗಳು ಖಾಲಿಯಾಗಿದ್ದು ನೀರಿಗಾಗಿ ಕುರಿ ಮೇಕೆಗಳು ಅಲೆದಾಡ್ತಿವೆ. ರಾಜ್ಯದಲ್ಲಿ ಅಲ್ಲಲ್ಲಿ ಮಳೆಯಾಗ್ತಿದೆ. ಆದ್ರೂ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಮಾತ್ರ ಹನಿ ನೀರಿಗೂ ಬರ ಇದೆ. ಸರ್ಕಾರ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿ ಗ್ರಾಮಸ್ಥರ ನೆರವಾಗಬೇಕಿದೆ. ಬ್ಯೂರೋ ರಿಪೋರ್ಟ್, TV9.